ನಿನ್ನೆ ನಡೆದಂತಹ ಕಲಹ ಇವತ್ತು ಮುಂದುವರಿದಂತೆ ಇದೆ. ರಾಜ್ಯಪಾಲ ವರ್ಸಸ್ ಸರ್ಕಾರದ ಮಧ್ಯೆ ಒಂದು ಫೈಟಿಂಗು ನಡೀತಾ ಇದೆ, ಅದು ಮುಂದುವರೆದಿದೆ. ಜನರಿಗೆ ಇದರಲ್ಲಿ ಎಷ್ಟು ಕುತೂಹಲ ಆಸಕ್ತಿ ಉಳಿದುಕೊಂಡಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಆದರೆ ಇದರಲ್ಲಿ ಭಾಗೀದಾರರಾಗಿರುವ ಪಾತ್ರಧಾರಿಗಳಿಗೆ ಮಾತ್ರ ವಿಪರೀತ ಆಸಕ್ತಿ ಇದ್ದಂಗೆ ಇದೆ. ಅವರಂದುಕೊಂಡಿರುವುದು ರಾಜ್ಯವೆಲ್ಲ ಇದನ್ನೇ ನೋಡುತ್ತಿದೆ ಅಂತ. ಖಂಡಿತ ಇಲ್ಲ. ಎರಡನೇ ದಿನವಾದ ಇಂದು ವಿಧಾನ ಪರಿಷತ್ತಿನಲ್ಲಿ ಇದು ಪ್ರಸ್ತಾಪವಾಯಿತು. ಸರ್ಕಾರದ ಭಾಷಣ ಮಾಡದೆ ಅವ್ರು ಹೋದರು. ಹಾಗಾಗಿ ಮೇಲ್ಮನೆ ಸದಸ್ಯ ಬಿ ಕೆ ಹರಿಪ್ರಸಾದ್ ಅವ್ರನ್ನ ಅಡ್ಡ ಹಾಕಕ್ಕೆ ಹೋದರು, ಗೂಂಡಾ ರೀತಿ ವರ್ತಿಸ್ಬಿಟ್ರು ಅನ್ನೋದು ಬಿ ಜೆ ಪಿಯವರ ಆರೋಪ. ಹಾಗಾಗಿ ಅವರು ಮುಗಿಬಿದ್ದರು. ಹರಿಪ್ರಸಾದ್ ಮತ್ತು ಛಲವಾದಿ ನಾರಾಯಣಸ್ವಾಮಿ ಮಧ್ಯೆ ಒಂದು ವಾಗ್ಯುದ್ಧ ನಡೀತು. ರಾಜ್ಯಪಾಲರ ಮೇಲೆ ಗೂಂಡಾಗಿರಿ ಮಾಡಿರುವ ಹರಿಪ್ರಸಾದ್ ಎಸ್ ರವಿ ಅವರನ್ನು ಇಬ್ಬರು ಸದಸ್ಯರು ಅವ್ರನ್ನ ಅಮಾನತು ಮಾಡಬೇಕು ಅಂತ ಅವ್ರದ್ದು ವಾದ. ಕಾಂಗ್ರೆಸ್ಸಿಗರ ಆಕ್ಷೇಪ. ಈ ವಿಷಯ ಚರ್ಚೆಗೆ ಪತ್ರ ಕೊಟ್ಟಿದ್ದೀರಾ ಅಂತ ಹರಿಪ್ರಸಾದ್. ಅವರ ಬೆಂಬಲಕ್ಕೆ ನಿಂತ ಪ್ರಿಯಾಂಕ ಖರ್ಗೆ ರಾಜ್ಯಪಾಲರು ರಾಷ್ಟ್ರಗೀತೆಗೆ ಅವಮಾನ ಮಾಡಿದ್ದಾರೆ ಅಂತ ಅವ್ರು ಇನ್ನೊಂದೊಂದು ಸೇರಿಸ್ಕೊಂಡ್ರು. ಸರಿ, ಹಂತದಲ್ಲಿ ಸಭಾಪತಿಗಳು ಹೇಳಿದ್ರು, ಅಯ್ಯೋ ಇದು ನಿಂಗೆ ನಡೆಸೋಕ್ಕಾಗಲ್ಲ, ನಡೆಸ್ಬೇಕಾ ಮುಂದಕ್ಕಾಗ್ಲ ಹೇಳ್ರಿ, ಸಾಕಾದರೆ ಇದ್ರ ಹೊರಗಾಗ್ತೀನಿ ಎಲ್ಲಾರನ್ನೂ ಅಂತ ಒಂದು ಇರಲಿ ಅಂತ ಒಂದು ಆವೇಶ ತೋರಿಸಿದ್ರು. ಯಾರು ಕೇಳಿಸ್ಕೊಂಡಂಗಿಲ್ಲ. ಸರಿ, ಆಮೇಲೆ ಮಾರ್ಷಲ್ಗಳು ಅಂದರೆ ರಾಜ್ಯಪಾಲರು ಹೋಗೋವಾಗ ಹರಿಪ್ರಸಾದ್ ಅವ್ರ ಮುಂದೆ ನಿಂತ್ಕೊಂಡಂಗೆಲ್ಲ ಆಡಿದ್ದಾರೆ. ನೆನೆ ಎಲ್ಲ ನಾವು ನೋಡಿದ್ವಿ ಅದನ್ನು. ಗೂಂಡಾಗಳ ರೀತಿ ಹಲ್ಲೆ ನುಗ್ಗು ಮಾಡೋಕ್ಕೆ ಮುಂದಾಗಿದ್ದಾರೆ. ಮಾರ್ಷಲ್ಗಳು ಎಳೆದಾಕಿರೋವಾಗ ಅವ್ರು ಬಟ್ಟೆ ಹರಿದಿದ್ದರೆ ಪ್ರಚಾರಕ್ಕೋಸ್ಕರ ಬಿ ಜೆ ಪಿಯವರು ಅಂತ ಹೇಳಿದ್ದಾರೆ. ತನಿಖೆ ಮಾಡಿಸ್ರಪ್ಪ ಯಾವ ಬಿ ಜೆ ಪಿಯವರು ಅಂತ ಇವರದ್ದು. ಇದು ರಾಷ್ಟ್ರಗೀತೆಗೆ ಅವಮಾನ ಮಾಡೋದು ಅಂತೇನೋ ಇವರು. ಅದಕ್ಕೆ ಅವರು ಅದೇನೋ ಲಫಂಗಗಳಿಂದ ನಾವು ಪಾಠ ಕಲಿಬೇಕಾಗಿಲ್ಲ, ನಾನು ಆರ್ ಎಸ್ ಎಸ್ ಚಡ್ಡಿ ತೊಟ್ಟಿಲ್ಲ ಅಂತ ಯಾರೋ ಹರಿಪ್ರಸಾದ್ ಯಾರೋ. ಆರ್ ಎಸ್ ಎಸ್ ಚಡ್ಡಿ ತೊಟ್ಟರು ಏನೀಗ, ನಿಮಗೇನು ಕಷ್ಟ? ನಿಮ್ಮನೆ ಚಡ್ಡಿ ಏನಲ್ವಲ್ಲ, ಅವ್ರ ಮನೆ ಚಡ್ಡಿ ತಾನೆ ಅವ್ರು ಹಾಕ್ಕೊಂಡಿರೋದು. ನಿಮ್ಗೇನು ಕಷ್ಟ? ಈಗ ಅವ್ರು ಹಾಕ್ಕೊಂಡ್ರು ಏನಾಯ್ತು? ಈಗ ಏನು ನಿಮ್ಮ ಥರ ನಾನು ಟೋಪಿ ಹಾಕಿಲ್ಲ ಅಂತ ಯಾರು ಅಂದರೆ ಹಂಗಾಗಲ್ಲ, ಅದೇನಾಗಲ್ಲ. ದಲಿತರ ಉದ್ಧಾರ ಮಾಡ್ತೀನಿ, ಜಾಗ ಪಡ್ತೀನಿ ಅಂತ ಅವರೇನೋ ಒಂದಷ್ಟು ಬೈಕೊಂಡ್ರು. ಒಬ್ರಿಗೊಬ್ರು ಬೈಕೊಂಡ್ರು, ಒಬ್ರಿಗೊಬ್ರು ಗೋ ಬ್ಯಾಕ್ ಅಂತ ಕೂಕ್ಕೊಂಡ್ರು. ನಾನು ಚಡ್ಡಿ ಹೊತ್ತಿಲ್ಲ. ನಾನು ಸದನದ ಗೌರವದ ಪ್ರಶ್ನೆ ಇದು. ಸಭಾಧ್ಯಕ್ಷರೇ, ಸದನದ ಗೌರವದ ಪ್ರಶ್ನೆ ಇದು. ಇವತ್ತು ಬಿಜೆಪಿಯವ್ರು ಮಾಡೋದು ಸದನದ ಗೌರವದ ಪ್ರಶ್ನೆ ಆಗೋದಾದ್ರೆ, ಹಾಗಾದ್ರೆ ನಿನ್ನೆ ಮಾಡಿದ್ದೇನಾಗುತ್ತೆ? ನಿನ್ನೆ ನಡ್ಕೊಂಡಿದ್ದು ಅಲ್ಲಲ್ಲ, ರಾಜ್ಯಪಾಲರು ಓದ್ದೇ ಇದ್ದು ಸದನದ ಗೌರವದ ಪ್ರಶ್ನೆ ಫೇರ್. ಹಾಗಾದ್ರೆ ರಾಜ್ಯಪಾಲರ ಮುಂದೆ ನಡೆದುಕೊಂಡ ನಡವಳಿಕೆಯೂ ಸದನದ ಗೌರವದ ಪ್ರಶ್ನೆಯೇ, ಎರಡೂ ಅದೇನೆ. ಹಾಗಾಗಿ ಇದು ಪ್ರಾಬ್ಲಮ್ ಈಸ್ ಅವರು ನಾವು ರಾಜ್ಯಕ್ಕೋಸ್ಕರ ಜನರಿಗೋಸ್ಕರ ಇದನ್ನು ಯೋಚನೆ ಮಾಡಿ ಇದು ಮಾತಾಡ್ತಾ ಇದ್ದೀವಿ, ಅಯ್ಯೋ ದೇವ ಅಂದ್ಕೊಂಡಿದ್ದಾರೆ. ನಿಮ್ಮನ್ನು ಕಾವಡೆ ಕಿಮ್ಮತ್ತು ಕೊಡ್ತಾ ಇಲ್ಲ ನಾವು ಯಾರು. ಅದಕ್ಕೆ ಬರೆದಿಟ್ಕೊಳ್ಳಿ ಇದನ್ನು. ಅಲ್ಲಿ ಕೌನ್ಸಿಲಲ್ಲಿ ಬಿಡಿ, ಓಟಿನ ಭಯ ಇಲ್ಲದೆ ಇರೋರೆಲ್ಲ ಮಾತಾಡ್ತಾರೆ ಕೌನ್ಸಿಲಲ್ಲಿ. ಜನರ ಮುಂದೆ ಹೋಗ್ಬೇಕಿಲ್ಲ, ಅವ್ರಿಗೇನು ಬೇಕಾಗಿಲ್ಲ, ಅವ್ರಿಗೇನು ಹೋಗ್ಬೇಕಾಗಿಲ್ಲ. ಇಲ್ಲ, ಅವ್ರು ಏನು ಬೇಕಾದ್ರೂ ಬಿಡ್ಬೋದು ರೈಲನ್ನು, ಅವ್ರು ಏನು ಬೇಕಾದ್ರೂ ಬಿಡ್ಬೋದು ಬಡಾಯಿನ, ಅವ್ರು ಏನು ಬೇಕಾದ್ರೂ ಬಿಡ್ಬೋದು ಭಾಷಣನ. ನಾನು ಕೇಳೋನಿಲ್ಲ, ಹೇಳೋನಿಲ್ಲ, ಲಿಮಿಟು ಇಲ್ಲ. ಹಾಗಾಗಿ ನಾನು ಐ ಡೋಂಟ್ ಟೇಕ್ ದಟ್ ಕೌನ್ಸಿಲ್ ಸೀರಿಯಸ್ಲಿ ಈ ಥರದ ವಿಚಾರಗಳಲ್ಲಿ. ಯಾಕಂದರೆ ಅವ್ನು ಸೀರಿಯಸ್ ಆಗಿ ತಗೊಳತ್ರ ಅವ್ರು ವರ್ತನೆ ಮಾಡಲ್ಲ. ರಾಜ್ಯಪಾಲರು ಅಲ್ಲಿಗೆ ಒಂದಾಯಿತು ಇವತ್ತಿಗೆ ಸರ್ಕಾರಕ್ಕೆ. ಮೊನ್ನೆಯಿಂದ ನಾನು ಹೇಳ್ತಾ ಇದ್ದೀನಿ, ಇದು ನಿಮಗೆ ಏನು ಸಂವಿಧಾನದ ವಿರೋಧಿ ನೀತಿ ಆಗಲ್ಲ ನಡವಳಿಕೆ ಅಂತ ಹೇಳ್ತಾ ಇದ್ದೀನಿ. ಕೇಳಲಿಲ್ಲ ಒಬ್ಬರುವೆ. ಇಲ್ಲ, ಎಚ್ ಕೆ ಪಾಟೀಲ್ರಂತೂ ಎಲ್ಲಿಂದಾನು ಸಂಶೋಧನೆ ಮಾಡಿ ಒಂದು ರೀತಿ ಕಾನ್ಸ್ಟಿಟ್ಯೂಷನಲ್ ಅಸೆಂಬ್ಲಿ ಇದ್ರ ಥರ ಮಾತಾಡಿದ್ರು. ಹೇಳಿದ್ರು ಕೇಳಲಿಲ್ಲ. ಅವ್ರು ಕಾನೂನು ಮಂತ್ರಿ, ನಮ್ಗೆ ಯಾಕೆ ಬೇಕು ಸುಮ್ಮನಾದ್ವಿ. ಈಗ ಗವರ್ಮೆಂಟ್ ಹ್ಯಾಸ್ ಆಲ್ಮೋಸ್ಟ್ ಅಗ್ರೀಡ್ ದೇರ್ ಈಸ್ ನೋ ವಯೋಲೇಷನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಆ ಪಾರ್ಟ್ ಬಿಟ್ಬಿಟ್ರು. ಈಗ ರಾಷ್ಟ್ರಗೀತೆಗೆ ಹೋಗ್ಬಿಟ್ರು. ಈಗ ರಾಷ್ಟ್ರಗೀತೆಗೆ ಶಿಫ್ಟ್. ಈಗ ಅದೇನು ಹೇಳಿ ಅಂತಾರೆ. ಒಂದು ವೇಳೆ ಈಗ ರಾಷ್ಟ್ರಗೀತೆ ಇದನ್ನ ಹೆಚ್ಚು ಕಡಿಮೆ ಆಯ್ತದೆ, ಅದು ಅವರು ಟೋಪಿ ಯಾಕೆ ಹಾಕೊಂಬಂದ್ರು ಅಂದ್ಬಿಡೋದು. ನೆಕ್ಸ್ಟ್ ಇನ್ನೊಂದ್ಸರಿ ಅದರ ಬಂದರೆ ಅವ್ರು ಯಾಕೆ ಇಳಿದೋದ್ರು ಅಂದ್ಬಿಡೋದು. ಈಗ ಏನೋ ಒಂದು ಸುಮ್ಮನೆ ಎತ್ಕೊಳ್ಬೋದು, ಅದಕ್ಕೇನಿಲ್ಲ. ಹಾಗಾಗಿ ನಿಮ್ಮ ಈ ಬಾಲಿಶ ಶಾಲಾ ಮಟ್ಟದ ಲೆವೆಲ್ಲಿನ ಡಿಬೇಟ್ಗೂ
ಯೋಗ್ಯತೆ ಇಲ್ಲದೇ ಇರುವಂತಹ ನಿಮ್ಮ ಭಾಷಣಗಳನ್ನು ಈ ರಾಜ್ಯ ಕೇಳಿಸ್ಕೋಬೇಕಾದ ಅವಶ್ಯಕತೆ ಇಲ್ಲ. ಕೇಳಿಸ್ಕೊಳ್ಳೂಬೇಡಿ ದಯಮಾಡಿ ಯಾರುವೆ. ನಾವೇನೋ ನಮ್ಮದು ಈ ಆರಂಭದ ನ್ಯೂಸಲ್ಲಿ ಇದು ಬರಬೇಕಲ್ಲ ಅನ್ನೋ ಕರ್ಮಕ್ಕೆ ನಿಮ್ಮ ಮುಂದೆ ಹೇಳ್ತಿದ್ದೀವಿ. ಕರ್ಮ ಇದು ನಮ್ಮ ಕರ್ಮ ಹೇಳ್ತೀನಿ, ಇನ್ನೇನೂ ಇಲ್ಲ. ರಾಷ್ಟ್ರಗೀತೆಗೆ ಅವಮಾನದ ಪ್ರಶ್ನೆ ಫೇರ್ ಕ್ವಶ್ಚನ್, ಅದು ಅನ್ಫೇರ್ ಕ್ವಶ್ಚನ್ ಅಂತ ಹೇಳಲ್ಲ. ಬಟ್ ಆದರೆ ರಾಷ್ಟ್ರಗೀತೆಗೆ ಅವಮಾನ ಆಗುವ ಸಂದರ್ಭ ಸನ್ನಿವೇಶಗಳು ಇಂಪಾರ್ಟೆಂಟ್. ರಾಷ್ಟ್ರಗೀತೆ ನಡೆಯುವಾಗ ವೇದಿಕೆ ಮೇಲೆ ಕೂತ್ಕೊಂಡೆಲ್ಲ ಸಿಗರೇಟ್ ಹಚ್ಕೊಂಡು ಕೂತ್ಕೊಳ್ಳೋದು, ಕಾಲ ಮೇಲೆ ಕಾಲ ಹಾಕೊಂಡು ಎದ್ದೇಳದೇ ಇರೋದು, ಅಗೌರವ ತೋರೋದು, ಅದೆಲ್ಲ ಉದ್ದೇಶಪೂರ್ವಕವಾದದ್ದು ಅಂತ. ಉದ್ದೇಶಪೂರ್ವಕವಲ್ಲದ ನಡವಳಿಕೆ ಇದ್ದಂಗಿದೆ ನಿನ್ನೆ ಗವರ್ನರ್ದದು. ಅವ್ರು ಭಾಷಣ ಮುಗಿಸಿದ್ದಾರೆ, ಬಹುಶಃ ಒಂದು 10 ಸೆಕೆಂಡ್ ಆ ಕಡೆ ಈ ಕಡೆ ನೋಡಿದ್ದಾರೆ, ಅವ್ರು ಸ್ಟಾರ್ಟ್ ಮಾಡ್ತಾರೆ ಏನೋ ಅಂತ, ಯಾವುದನ್ನ ರಾಷ್ಟ್ರಗೀತೆ ಅನ್ನೋದು ಆದಂಗಿಲ್ಲ ಅಲ್ಲಿ ಸ್ಟಾರ್ಟು. ಅವ್ರು ಇಳಿದು ಬಿಟ್ಟಿದ್ದಾರೆ ಕೆಳಕ್ಕೆ, ಹಾಗಾಗಿದೆ. ಇನ್ನು ದಾರಿ ಮಧ್ಯೆ ನಿಲ್ಲೋದು ಬೇಡ ಅಂತ ಪಾಸಾಗಿ ಹೋಗ್ಬಿಟ್ಟಿದ್ದಾರೆ ಅಷ್ಟೇ. ಅಷ್ಟೇ ಅದಾಗಿರೋದು ಅಂತ ನನಗನ್ಸುತ್ತೆ. ಅದು ಉದ್ದೇಶಪೂರ್ವಕವಾದ ಅವಮಾನ ಅಲ್ಲ. ಶುರು ಆಗಿ ಅಲ್ಲಿಂದ ಹೊರಟಿದ್ರೆ ಅದು ಬೇರೆ ವಿಚಾರ. ಹಾಗಾಗಿ ನನಗದೇನು ದೊಡ್ಡದು ಅಂತ ಅನ್ನಿಸ್ತಿಲ್ಲ. ಸೊ ಇಲ್ಲಿಗೆ ಇಷ್ಟಾಯಿತು. ಸಂವಿಧಾನದ್ದು ಅಲ್ಲ, ಮೇ ಬಿ ಬಾರ್ಡರ್ ಲೈನಲ್ಲಿ ಅದು ಹೌದು ಅವ್ರು ಇರಬೇಕಾಗಿತ್ತು ರಾಷ್ಟ್ರಗೀತೆಗೆ ಅಂತ ಅನ್ನಿಸಿದ್ರು, ಹೋದ ಸನ್ನಿವೇಶದ ಹಿನ್ನೆಲೆಯಲ್ಲಿ ಅದು ಅವಮಾನ ಎಂದು ಪರಿಗಣಿಸೋದಕ್ಕೆ ಸಾಧ್ಯವಿಲ್ಲದೆ ಇರೋದ್ರಿಂದ ನನ್ನ ಪ್ರಕಾರದಲ್ಲಿ, ನಂಗೆ ಗೊತ್ತಿಲ್ಲ, ನೀವು ಏನಾರು ಮಾಡ್ಕೊಳ್ಳಿ, ರಾಜಕೀಯವಾಗಿ ಅದನ್ನೇ ಇಟ್ಕೊಂಡು ನಾವು ಬೂಸ ರುಬ್ಬಬೇಕು ಅಂತ ಭಾಳ ಜನ ತಯಾರಿ ಇರೋದ್ರಿಂದ ನೀವು ರುಬ್ಕೊಳ್ಳಿ ಬೂಸಾನ. ಬಟ್ ನನ್ನದೊಂದೇ ಒಂದು ಪ್ರಶ್ನೆ ಇದೆ ನಿಮ್ಮಗಳಿಗೆ, ಯಾರಿಗೆ, ಅಸೆಂಬ್ಲಿನವ್ರಿಗೆ ಮತ್ತು ಈ ಘನತೆ ವೆತ್ತ ಜವಾಬ್ದಾರಿ ಇಲ್ಲದ ಕೌನ್ಸಿಲ್ ಎಂಬ ಸಭೆಗೆ. ಅದನ್ನು ಇನ್ನೂ ಇಟ್ಕೊಂಡಿದ್ದೀವಲ್ಲ ನಮ್ಮ ಹಣೆ ಬರಹ, ದುಡ್ಡು ಖರ್ಚು ಮಾಡ್ಕೊಂಡು. ಗ್ರಾಚಾರ ಅಷ್ಟೇ, ಏನು ಮಾಡೋದು. ನಮ್ಮ ದುಡ್ಡನ್ನು ಹೆಂಗೆ ಬಳಸ್ಕೊಂಡು ತಿಂದು ಮಜಾ ಮಾಡ್ಬೋದು ಅನ್ನೋಕ್ಕೆ ಈ ಕೌನ್ಸಿಲ್ಲು ಒಂದು ಸಾಕ್ಷಿ. ಫಸ್ಟ್ ಇಟ್ ಶುಡ್ ಬಿ ಡಿಸ್ಮಿಸ್ಡ್, ಫಸ್ಟ್ ಇಟ್ ಶುಡ್ ಬಿ ಅಬಾಲಿಷ್ಡ್. ನನ್ನ ಪ್ರಕಾರ ದೇ ಹ್ಯಾವ್ ನೋ ಸೆನ್ಸ್ ಆಫ್ ಎನಿ ರೆಸ್ಪಾನ್ಸಿಬಿಲಿಟಿ ಇನ್ ಡೆಮೋಕ್ರಸಿ. ಅವ್ರಿಗೆ ಏನೂ ಇಲ್ಲ ಅವರಿಗೆ, ನನ್ನ ಪ್ರಕಾರ ಜನತೆ ಕಡೆಯಿಂದ. ಏನೇ ಅಫೇರ್, ಇವರಿಬ್ಬರಿಗೂ ಒಂದೇ ಪ್ರಶ್ನೆ ಕೇಳೋದು. ಆಲ್ ರೈಟ್, ರಾಜ್ಯಪಾಲರು ಸಂವಿಧಾನದ ವಿರೋಧಿ ಅಂತ ನಿಮ್ಮ ವಾದ ಮಾಡೋದಾದರೆ, ಅಥವಾ ರಾಷ್ಟ್ರಗೀತೆಗೆ ಅವಮಾನ ಮಾಡಿಬಿಟ್ಟಿದ್ದಾರೆ ಅನ್ನೋದಾದರೆ ಏನು ಮಾಡ್ತೀರಿ ಈಗ? ಆಲ್ ರೈಟ್, ವಾಟ್ ಕ್ಯಾನ್ ಯು ಡೂ ಐ ಸೇ? ಹೇಳಿಪ್ಪ ಯಾರೊಬ್ರು, ಏನು ಮಾಡ್ತೀರ್ರಿ? FIR ಹಾಕ್ತೀರಾ, ಅಥವಾ SIT ಮಾಡ್ತೀರಾ, ಅಥವಾ ಜುಡಿಷಿಯಲ್ ಕಮಿಷನನ್ನು ಚಾಲೂ ಮಾಡ್ತೀರೋ? ಏನು ರೀ ಮಾಡ್ತೀರಿ? ನಿಮ್ಮ ಕೈಲಿ ಏನು ಮಾಡೋಕ್ಕಾಗಲ್ಲ. ಈ ಕಾಮನ್ ಸೆನ್ಸ್ ಇದ್ದ ಮೇಲೂ ಇಲ್ಲ ನಾವು ಇದನ್ನು ಟಚ್ ಮಾಡ್ತೀವಿ, ಎಂತ ಕೂಗ್ತೀನಿ, ಎಂತ ಕೂಗ್ತೀನಿ ಅಂತ ಕೂಗಾಡ್ತಾ ಇದ್ರೆ ನಾವು ಅದನ್ನ ಏನಂತ ಕರೆಯೋಣ? ಇಬ್ಬರದು ರಾಜಕೀಯ ತೆವಲು ತೀರಿಸ್ಕೋತಾ ಇದ್ದೀರಿ ನಮ್ಮ ಕಾಸಲ್ಲಿ ಅಂತ ಹೇಳ್ತೀವಿ ಅಷ್ಟೇ. ಇನ್ನೇನಿದೆ ಅದರಲ್ಲೀಗ? ಬೇರೆ ಒಂದು ಖಂಡನಾ ನಿರ್ಣಯ, ನಾವು ಇದನ್ನು ಅಪೋಸ್ ಮಾಡ್ತೀವಿ, ಅವ್ರ ನಡವಳಿಕೆ ಸರಿ ಇಲ್ಲ, ನಮಗೆ ಅನ್ನಿಸ್ತಿದೆಯಪ್ಪ, ಫೇರ್. ಅದು ಬಿಟ್ಟು ಅದನ್ನು ಏನೋ ದೊಡ್ಡದು ಮಾಡ್ಬಿಡ್ತೀನಿ ಅಂತ ಗೌರಿ ಪ್ರಸಾದ್ ಅಥವಾ ಇನ್ಯಾರ್ಯಾರೋ ಅಸೆಂಬ್ಲಿನಲ್ಲೋ ಎಲ್ಲರೂ. ಏನ್ರಿ ಮಾಡ್ತೀರಿ ನೀವು? ಏನು ಮಾಡ್ತೀರಿ ಹೇಳಿ ಹೋಗಲಿ ನೋಡೋಣ. ಏನು FIR ಹಾಕ್ತೀರಾ ಹೇಳಿ ರಾಜ್ಯಪಾಲರ ಮೇಲೆ? ಏನು ಮಾಡ್ತೀರಿ? ಏನೂ ಮಾಡೋಕ್ಕಾಗದೇ ಇದ್ದವ್ರು ಯಾಕೆ ಸುಮ್ಮನೆ ಬಡದಾಡ್ಕತ್ತೀರಿ? ಬಡಾಯಿಗಳ ಥರ ಒಳ್ಳೆ ಕೊಚ್ಕೊಂಡು ಎಂಜಿಲು ಉಕ್ಕೊಂಡು ಸುಮ್ಮನೆ ವೇಸ್ಟು. ಹಾಗಾಗಿ ಅದು ವೇಸ್ಟ್, ನೀವು ವೇಸ್ಟು, ನೀವು ಮಾತಾಡ್ತಿರೋದು ವೇಸ್ಟು, ಕಂಟಿನ್ಯೂ ಮಾಡಿದ್ರೆ ಆ ಮಾತಾಡೋ ಬಾಡಿ ಯಾವುದಿದೆ ಸಮಾವೇಶ ಅದು ವೇಸ್ಟ್. ಎಸ್. ಇನ್ನು ಜಂಟಿ ಅಧಿವೇಶನದಲ್ಲಿ ರಾಜ್ಯಪಾಲರು ಮಾಡಿದ 1 ನಿಮಿಷದ ಭಾಷಣ ವಿಧಾನಸಭೆಯಲ್ಲಿ ಸದ್ದು ಮಾಡಿದೆ. ಕಲಾಪ ಆರಂಭವಾದಾಗ ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿ, ಜಂಟಿ ಅಧಿವೇಶನದಲ್ಲಿ ರಾಜ್ಯಪಾಲರಿಗೆ ಕಾಂಗ್ರೆಸ್ ಸದಸ್ಯರು ಅಗೌರವ ತೋರಿದ್ರು, ಅವರ ವಿರುದ್ಧ ಶಿಸ್ತು ಕ್ರಮ ಆಗಬೇಕು. ನಮ್ಮ 18 ಶಾಸಕರು ಸ್ಪೀಕರ್ ಪೀಠಕ್ಕೆ ಅಗೌರವ ತೋರಿಸಿದ್ರು ಅಂತ ಸಸ್ಪೆಂಡ್ ಮಾಡಿದ್ರಲ್ಲ, ಈಗ ಇವ್ರ ವಿರುದ್ಧ ಏನು ಕ್ರಮ ಅಂತ ಪ್ರಶ್ನೆ ಮಾಡಿದ್ರು. ಇನ್ನು ಸ್ಪೀಕರ್ ರೂಲಿಂಗ್ ಕೊಡಬೇಕು ಅಂತ ಆಗ್ರಹಿಸಿದ್ರು. ರಾಜ್ಯಪಾಲರಿಗೆ ಓಡಿ ಹೋದ್ರು ಅಂದಿದ್ದ ಸರಿಯಲ್ಲ, ರಾಜ್ಯಪಾಲರು ರಾಷ್ಟ್ರಗೀತೆ ಶುರುವಾಗಿದ್ದಿದ್ರೆ ಇರ್ತಾ ಇದ್ರು ಅಂತ ಅಶೋಕ್ ಸಮರ್ಥನೆ ಮಾಡಿಕೊಂಡ್ರು. ಶಾಸಕ ಅಶ್ವಥ್ ನಾರಾಯಣ್ ಸುನಿಲ್ ಕುಮಾರ್ ಶಿಸ್ತು ಕ್ರಮಕ್ಕೆ ಒತ್ತಾಯಿಸಿ ಮಾತಿನ ಭರದಲ್ಲಿ ಸುನಿಲ್ ಕುಮಾರ್ ಇದು ಗೂಂಡಾ ಸರ್ಕಾರ ಅಂದಿದ್ದು ಕಾಂಗ್ರೆಸ್ನನ್ನ ಕೆರಳಿಸಿತು. ಸಚಿವ HK ಪಾಟೀಲ್ ನಿನ್ನೆಯ ರಾಜ್ಯಪಾಲರ ಕುರಿತ ಮಾತನ್ನ ಸಮರ್ಥನೆ ಮಾಡಿಕೊಂಡ್ರು. ಬಿಜೆಪಿಯ ಸುರೇಶ್ ಕುಮಾರ್ ಮಾತನಾಡುವ ಮಧ್ಯದಲ್ಲಿ ಎದ್ದು ಆಕ್ಷೇಪ ವ್ಯಕ್ತಪಡಿಸಿದಂತಹ ಭೈರತಿ ಸುರೇಶ್ಗೆ 7 ತಿಂಗಳಿಗೆ ಹುಟ್ಟವರು ಅಂದಿದ್ದು ಸದನದಲ್ಲಿ ಅದೊಂದಷ್ಟು ಕಿಚ್ಚನ್ನ ಹೊತ್ತಿಸುವಂತೆ ಮಾಡಿತು. ಕೊನೆಗೆ ಸಿಎಂ ಮಧ್ಯಪ್ರವೇಶ ಮಾಡಿದ್ರು. ಕೊನೆಗೆ ಮಾತನಾಡಿದಂತಹ ಸ್ಪೀಕರ್ ಖಾದರ್ ರಾಜ್ಯಪಾಲರ ನಡೆ ನಂತರದ ಘಟನೆ ಬಗ್ಗೆ ಮುಂದಿನ ವಾರ ರೂಲಿಂಗ್ ಕೊಡೋದಾಗಿ ಸದನಕ್ಕೆ ತಿಳಿಸಿದರು. 24 ಗಂಟೆ ಆಗೋಯ್ತು, 24 ಗಂಟೆ ಆಯಿತು. ಇದು ಭಾಳ ಸೀರಿಯಸ್ಸು. ಯಾಕಂದರೆ
ಈ ಸದನಕ್ಕೆ ಒಂದ್ ರೀತಿ ಕಪ್ಪು ಚುಕ್ಕೆ ಆಗೋಯ್ತು. ಯಾವತ್ತೂ ಈ ತರದ ಘಟನೆ ನಡೆದೇ ಇಲ್ಲ. ಕಪ್ಪು ಚುಕ್ಕೆ ಇದು ಸದನಕ್ಕೆ. ಆ ತಪ್ಪು ಯಾರು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗ್ಬೇಕಲ್ಲ. ಅದಕ್ಕೆ ಅವ್ರಿಗೆ ಶಿಕ್ಷೆ ಆಗ್ಬೇಕು. ಸದನದ ಒಳಗೆ ಸದಸ್ಯರ ಗೌರವ ಬಿಡಿ, ರಾಜ್ಯಪಾಲರ ಗೌರವವನ್ನೇ ರಕ್ಷಣೆ ಮಾಡಲಿಲ್ಲ. ರಾಜ್ಯಪಾಲರಿಗೆ ರಕ್ಷಣೆ ಕೊಡದಲ್ಲೇ ಇರುವಂತ ಪರಿಸ್ಥಿತಿಯನ್ನ ಈ ಗೂಂಡಾ ಸರ್ಕಾರ ನಿರ್ಮಾಣ ಮಾಡಿಕೊಡ್ತು. ನೋಡಿ, ಗವರ್ನರ್ ಶಾಲ್ ಅಡ್ರೆಸ್, ಹಿ ಶಾಲ್ ಕಮ್ ಅಂಡ್ ಗೋ ಅಲ್ರಿ. ಮಾನ್ಯ ರಾಜ್ಯಪಾಲರು ಏನು ಸಂವಿಧಾನದ ಉಲ್ಲಂಘನೆ ಮಾಡಿದರು, ಆ ಉಲ್ಲಂಘನೆ ಈ ಸದನ ಯಾವ ಕಾರಣಕ್ಕೂ ಮನ್ನಿಸೋದು ಸಾಧ್ಯ ಇಲ್ಲ. ನಾನು ಒಂದು ಶಬ್ದ ಬಳಕೆ ಮಾಡಿದ್ದೆ, ಗವರ್ನರ್ ಭಾಷಣ ಮುಗಿಸಿ ಓಡೋದ್ರು ಅಂತೇಳಿ ಪತ್ರಿಕೆಯಲ್ಲಿ ಬಂದಿದೆ. ಐ ಓನ್ ದಟ್ ಸ್ಟೇಟ್ಮೆಂಟ್. ಇಟ್ ಈಸ್ ನಾಟ್ ದಟ್ ಐ ಡಿನೈ ದಟ್ ಸ್ಟೇಟ್ಮೆಂಟ್. ಇಲ್ಲಿ ಪ್ಲೀಸ್ ಸಿಟ್ ಡೌನ್ ನಾನು ಹೇಳ್ತೀನಿ. ಅದಕ್ಕೆ ಅದು ಮುಂದೆ ಬರ್ತೀನಿ. ಯಾಕೆ ಆತರ ಅಲ್ಲಲ್ಲ, 7 ತಿಂಗಳು ಹುಡ್ದವ್ರೆಲ್ಲ ಹಿಂಗೇನೆ, 9 ತಿಂಗಳು ಹುಟ್ಟಿದ್ರೆ ಸರಿ ಹೋಗುತ್ತೆ. ಸುಮ್ಮನೆ ಆಯ್ತು. ಈಗ ಬಜೆಟ್ ಭಾಷಣದಲ್ಲಿ ಮಾನ್ಯ ಸುರೇಶ್ ಕುಮಾರ್ ಅವರು ಹಿರಿಯ ಸದಸ್ಯರು, ಬೈತಿ ಸುರೇಶ್ ಅವರಿಗೆ ಹೇಳಿದಂತ ಮಾತುಗಳಿದೆಯಲ್ಲ, ನೀವು 9 ತಿಂಗಳಿಗೆ ಹುಟ್ಟಿದ್ದೀರಿ, 7 ತಿಂಗಳಿಗೆ ಹುಟ್ಟಿದ್ದೀರಿ. ಈಗ ನೋಡಿ, ಬಹಳಷ್ಟು ತಾವು ಚರ್ಚೆ ಮಾಡಿದ್ವಿ. ಫಸ್ಟ್ ಆಫ್ ಆಲ್ 7 ತಿಂಗಳು 9 ತಿಂಗಳದ್ದು ಮೆಡಿಕಲ್ ಇಶ್ಯೂನೇ ಹೊರತು ಅದರಿಂದ ವ್ಯಕ್ತಿಗಳ ನಡವಳಿಕೆ ಮತ್ತು ಬುದ್ಧಿಮತ್ತೆನಲ್ಲಿ ಏನು ವ್ಯತ್ಯಾಸ ಆಗತ್ತೆ ಅಂತ ಎಲ್ಲೂ ಸೈಂಟಿಫಿಕಲಿ ಪ್ರೂವ್ಡ್ ಏನಿಲ್ಲ. ಕೆಲವು ಮೈಲ್ ಸ್ಟೋನ್ಸ್ ಡಿಲೇ ಆಗಬಹುದು ಅಷ್ಟೇ 7 ತಿಂಗಳಿಗೆ ಹುಟ್ಟಿದಾಗ ಮಕ್ಕಳು. ಹಾಗಾದಂಗೆ ಕಾಣಿಸ್ತಿಲ್ಲ ಅಲ್ಲಿ ಇನ್ವಾಲ್ವ್ ಆಗಿರೋರಿಗೆ ಯಾರಿಗೂ ಮೈಲ್ ಸ್ಟೋನ್ಸು ಡಿಲೇ ಆಗಿರೋದು. ಏನೋ ಮಾನ್ಯ ಲಾ ಮಿನಿಸ್ಟ್ರು ಐದರ್ ಹಿ ಈಸ್ ಮಿಸ್ಲೀಡಿಂಗ್ ದಿ ಹೌಸ್ ಆರ್ ತಾನು ಆಡಿರುವ ಮಾತುಗಳನ್ನು ಹೇಗಾದರೂ ಮಾಡಿ ಸಮರ್ಥಿಸಿಕೊಳ್ಳಬೇಕು ಅಂತ ಅದಕ್ಕೆ ತಕ್ಕಂತೆ ವ್ಯಾಖ್ಯಾನವನ್ನು ಕೊಡ್ತಾ ಇದ್ದಾರೆ. ದಿ ಗವರ್ನರ್ ಶಾಲ್ ಅಡ್ರೆಸ್ ಅಂತ ಏನು ಪದೇ ಬಿಡ್ತಾರ ರೈಲನ್ನು. ಶಾಲ್ ಅಡ್ರೆಸ್ ಹೌದು. ವಾಟ್ ಐ ಆಮ್ ಸೇಯಿಂಗ್ ಆರ್ ನಾವು ಹೇಳ್ತಿರೋದು ಏನು ಅಂತಂದರೆ, ವಿಚ್ ಇಸ್ ಆಲ್ಸೋ ರೆಪ್ರೆಸೆಂಟೆಡ್ ಈ ರೆಫರ್ಡ್ ಜಡ್ಜ್ಮೆಂಟ್ಸ್ ಅಲ್ಲಿ ಹೈಕೋರ್ಟಲ್ಲಿ ಇರೋದ್ರಲ್ಲಿ, ಶಾಲ್ ಅಡ್ರೆಸ್ ಹೌದು, ಶಾಲ್ ರೀಡ್ ದ ಎವ್ರಿ ಲೈನ್ ಅಂಡ್ ವರ್ಡ್ ಅಂತ ಇಲ್ಲ ಅಂತ ನಾವು ಹೇಳ್ತಿರೋದು. If the Honorable Law Minister is so guaranteed on his knowledge or ವ್ಯಾಖ್ಯಾನ, go to court and let me see what they will tell you. ನೋಡೇ ಬಿಡೋಣ. ನಿಮ್ಗೆ ಇದೊಂದು ಚಾಲೆಂಜ್. ಇಲ್ದಿದ್ರೆ ನೀವು ಸುಳ್ಳು ಹೇಳುತ್ತಿದ್ದೀರಿ, ಸದನದ ದಾರಿ ತಪ್ಪಿಸುತ್ತಿದ್ದೀರಿ, ಕೆಟ್ಟ ವ್ಯಾಖ್ಯಾನ ಮಾಡುತ್ತಿದ್ದೀರಿ ಅಂತ ಪರಿಭಾವಿಸ್ಬೇಕು ನಾವು ಹೊರಗಡೆ. ಇಲ್ವಾ? ಯು ಗೋ ಲೆಟ್ ಅಸ್ ಸಿ. ಹಾಗಾದ್ರೆ ನಿಮ್ಮ ವ್ಯಾಖ್ಯಾನವೇ ಸರಿ ಇರಬಹುದಲ್ಲ, ತಗೊಳ್ಳಿ ಕೋರ್ಟ್ ಒಳಗೆ ನೋಡೋಣ ಕಾನ್ಸ್ಟಿಟ್ಯೂಷನಲ್ ಪ್ರಶ್ನೆನ. ಎಚ್ ಕೆ ಪಾಟೀಲ್ರು ನೋಡ ಬಿಡೋಣ, ಹಾಕ್ರಿ ಕೇಸ್. ಸುಮ್ಮನೆ ಬುರುಡೆ ಬಿಡಬೇಡಿ ನಿಂತ್ಕೊಂಡು. ಅಂದರೆ ನಿಮಗೆ ಬೇಕಾದ ವ್ಯಾಖ್ಯಾನ ಕೊಡಬೇಡಿ. ಎಷ್ಟು ಬೇಕು ಅಷ್ಟು ಮಾತ್ರ. ಇಲ್ವಾ? ಇಲ್ಲ, ನನ್ನ ವ್ಯಾಖ್ಯಾನ ಸರಿ ಇದೆ, ನೀವು ಹೇಳಿದ್ದನ್ನು ಸರಿ ಅಂತ ಒಪ್ಪಕ್ಕೆ ನಾವು ತಯಾರಿಲ್ಲ. ಹಾಗಾದ್ರೆ ಎಲ್ಲಿ ಇತ್ಯರ್ಥ ಆಗಬೇಕೋ ಅಲ್ಲಾಗಲಿ. ಬಿಕಾಸ್ ನಾಳೆ ಇಂತಹ ಇನ್ನೊಂದು ಘಟನೆ ಬಂದಾಗ ಅದು SR ಬೊಮ್ಮಾಯಿ ಪ್ರಕರಣದ ರೀತಿ ದಾರಿದೀಪ ಆಗೋಗ್ಲಿ. SR ಬೊಮ್ಮಾಯಿ ಪ್ರಕರಣದಲ್ಲಿ ಹಾಗೆ ಆಗಿತ್ತು. ಅವರು ಸರ್ಕಾರವನ್ನು ಕಳೆದುಕೊಂಡ ನಂತರವೂ ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ಮುಂದುವರಿಸಿದ್ದ ಪರಿಣಾಮ ಆ ಜಡ್ಜ್ಮೆಂಟ್ ಹೊರಕ್ಕೆ ಬಂತು, ವಿಚ್ ಬಿಕೇಮ್ ದಿ ಗೈಡಿಂಗ್ ಫೋರ್ಸ್, ಗೈಡಿಂಗ್ ಸ್ಪಿರಿಟ್ ಎಲ್ಲದಕ್ಕೂ ಮುಂದಿನ ಘಟನಾವಳಿಗಳಿಗೆ. ಹಾಗೆ ಇದು ಆಗೋಗ್ಬಿಡ್ಲಿ. ಮುಂದೆ ಸಂಘರ್ಷ ರಾಜಕಾರಣದಲ್ಲಿ ಏನು ಬೇಕಾದ್ರೂ ಆಗ್ಬೋದು ಮಗದೊಮ್ಮೆ. ಹಾಗಾಗಿ ಎಚ್ ಕೆ ಪಾಟೀಲ್ ರಿಮೂವ್ ಮಾಡಿ. ಲೆಟ್ ಸಿ, ಚಾಲೆಂಜ್. ಲೆಟ್ ಅಸ್ ಸಿ. ಯು ಟೇಕ್ ಎ ಚಾಲೆಂಜ್. ಇಫ್ ಯು ಡೋಂಟ್ ಟೇಕ್ ಎ ಚಾಲೆಂಜ್ ಅಕಾರ್ಡಿಂಗ್ ಟು ಮೀ, ದೆನ್ ಯು ಬಿಕಮ್ ಎ ಲಯರ್. ದಾರಿ ತಪ್ಪಿಸ್ತಾರೆ. ಚಾಯ್ಸ್ ಈಸ್ ನಿಮ್ಮದು. ಎಸ್. ರಾಜ್ಯಪಾಲರ ವಿರುದ್ಧ ಕಾಂಗ್ರೆಸ್ ಸದನದಲ್ಲಿ ಮಾತ್ರವಲ್ಲದೆ ಮೈಸೂರು, ಚಾಮರಾಜನಗರದಲ್ಲಿ ಪ್ರತಿಭಟನೆಯನ್ನು ಮಾಡಿದೆ. ಮೈಸೂರಿನಲ್ಲಿ ಕಾಂಗ್ರೆಸ್ಸಿಗರು ಸಂವಿಧಾನದ ಪುಸ್ತಕ ಹಿಡಿದು ಪ್ರತಿಭಟನೆ ಮಾಡಿದರು. ರಾಜ್ಯಪಾಲರು ರಾಜ್ಯ ಬಿಟ್ಟು ತೆರಳಬೇಕು, ಇಲ್ಲದಿದ್ದರೆ ವಜಾ ಆಗಬೇಕು ಅಂತ ಆಗ್ರಹಿಸಿದರು. ಇನ್ನು 3RDX ಬಳಸಿ ಕರ್ನಾಟಕದ ಲೋಕಭವನ ಸ್ಫೋಟಿಸುವುದಾಗಿ ರಾಜ್ಯಪಾಲರಿಗೆ ತಮಿಳುನಾಡು ಮೂಲದ ಈ ವ್ಯಕ್ತಿಯಿಂದ 2 ದಿನಗಳ ಹಿಂದೆ ಇಮೇಲ್ ಬೆದರಿಕೆ ಬಂದಿದೆ. ಈ ಸಂಬಂಧ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಲೋಕಭವನ ಅಧಿಕಾರಿಗಳು ದೂರನ್ನು ಕೊಟ್ಟಿದ್ದಾರೆ. ದೂರು ದಾಖಲಾಗಿದೆ, ಪರಿಶೀಲನೆ ಮಾಡ್ತಾ ಇದ್ದಾರೆ. ಇವತ್ತು ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆಯಾಗುವಂಥ ರೀತಿಯಲ್ಲಿ ಕೇಂದ್ರ ಸರ್ಕಾರ ವರ್ತಿಸ್ತಾ ಇದೆ. ಅದು ಆರ್ಥಿಕವಾದಂಥ ಹೊರೆಯನ್ನು ಹೇರೋದ್ರಿಂದ ಇರಬಹುದು, ಹಣಕಾಸಿನ ವ್ಯವಸ್ಥೆ ಇರಬಹುದು, ಮತ್ತು ತಾವು ಆಯ್ಕೆ ನೇಮಕ ಮಾಡಿರುವಂಥ ರಾಜ್ಯಪಾಲರ ಮೂಲಕ ಸರ್ಕಾರಗಳಿಗೆ ತೊಂದರೆ ಕೊಡುವಂಥದ್ದಾಗಬಹುದು. ಇದೆಲ್ಲವೂ ನಮ್ಮ ಒಕ್ಕೂಟ ವ್ಯವಸ್ಥೆಯ ವಿರುದ್ಧವಾಗಿರುತ್ತದೆ. ಇದು ಸದನದಲ್ಲಿ ಆಗಿರುವಂಥ ಪ್ರಕ್ರಿಯೆ ಆಗಿರೋದ್ರಿಂದ ನ್ಯಾಯಾಲಯ
ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನು ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಯಾಕೆ ಪುನಃ ಅವರು ಅಡ್ವೈಸ್ ಮಾಡ್ತಾ ಇಲ್ಲ ಲಾ ಮಿನಿಸ್ಟ್ರಿಗೆ? ಹಾಕ್ರಿ, ಚಚ್ಚಿ ಜಡ್ದಾಕ್ಬಿಡೋಣ ಹಿಡ್ಕೊಂಡು ಗವರ್ನರ್ನ ಕೋರ್ಟಲ್ಲಿ. ಕೊಡ್ರಿ ಅಡ್ವೈಸು. ನೀವೇ ಇದೀರಲ್ಲಪ್ಪ, ನಿಮ್ದೇನು ದುಡ್ಡು ಹೋಗಲ್ವಲ್ಲ, ರಾಜ್ಯ ಸರ್ಕಾರದ ಕಾಸ್ತಾನೆ ಹೋದ್ರೋಯ್ತು. ಕೊಡ್ರಿ ನೋಡೋಣ. ಟೇಕ್ ಇಟ್ ಟು ದಿ ಕೋರ್ಟ್ ಟು ಡಿಸೈಡ್. ಆ ಸಂವಿಧಾನದ ವಿಧಿ ಪ್ರಕಾರದಲ್ಲಿ ಶಾಲ್ ಅಡ್ರೆಸ್ ಎಂದಾಗ ಲೈನ್ ಬೈ ಲೈನ್ ಏನನ್ನು ಬರೆದು ಕೊಟ್ಟಿರುತ್ತಾರೋ ಅದನ್ನು ಪದ ಪದದೊಂದಿಗೆ ರಾಜ್ಯಪಾಲ ಎಂಬಾತ ಓದಬೇಕಾ ಡಿಸೈಡ್ ಮಾಡಿಸ್ರಿ. ಅಷ್ಟು ನಂಬಿಕೆ ವಿಶ್ವಾಸ ಇರುವ ಶಾಲ್ ಅಂತಾರಲ್ಲ ಎಚ್ ಕೆ ಪಟೇಲ್ರು, ಶೌಲ್ ಶೆಲ್ಲು, ಶಾಲು ಇಲ್ಲ ಪಾಲು ಇಲ್ಲ, ಇಲ್ದ್ರೆ ಮಾಡಿ ಹಂಗಾರೆ ಅದಾಗಬೇಕು. ಅದಿಲ್ದಿದ್ರೆ ಯು ವಿಲ್ ಗೋ ಡೌನ್ ಇನ್ ದಿ ಹಿಸ್ಟ್ರಿ ಆಸ್ ಎ ಲಾ ಮಿನಿಸ್ಟರ್. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಸಂವಿಧಾನವನ್ನು ವ್ಯಾಖ್ಯಾನ ಮಾಡಿ ಎಲ್ಲರದ್ದು ದಾರಿ ತಪ್ಪಿಸಿದ್ರಿ ಅಂತ ಹಿಸ್ಟ್ರಿಲಿ ಹೋಗ್ತೀರಿ, ಎಂದೆಂದಿಗೂ ಕೋರ್ಟ್ ಆಗ್ತೀರಿ. ಅವತ್ತಿನ ದಿನ ಎಚ್ ಕೆ ಪಾಟೀಲ್ ಮಾಡಿದ್ರಿಂದ ಅಂತ ಸ್ಟಾರ್ಟ್ ಮಾಡ್ತಾರೆ ಯಾರೋ ಒಬ್ರು ಬೇಕಾದ್ರೆ. ಮರ್ಸ್ಕೋಬೇಡಿ, ಅದನ್ನು ಹಾಕ್ಸಿ ಬಿಡಬೇಡಿ ಕೋರ್ಟ್ಗೆ, ಅದಕ್ಕೆ ಅವಕಾಶ ನೋಡೇ ಬಿಡೋಣ. ನಾವು ಯಾರೋ ಸುಮ್ಮನೆ ಬುರುಡೆ ಬಿಡ್ತಿದ್ದಾನಷ್ಟೇ, ಬೆಂಕಿ ಇದಾಗ್ತೀನಿ ಅಂತ. ಆಮೇಲೆ ಈ ಕಾಂಗ್ರೆಸ್ನವ್ರದ್ದು ಪ್ರತಿಭಟನೆ ಮಾಡ್ಕೋಬಹುದು, ಅದಕ್ಕೆ ತಡೆಯೋರು ಯಾರು? ಆಗೋದೇನಿದ್ರಿಂದ ಅಷ್ಟೇ. ಬಿಜೆಪಿಯವರು ಪ್ರತಿಭಟನೆ ಮಾಡಿ ಅಷ್ಟೇ, ಇಬ್ರು ರಾಜಕೀಯ ಮಾಡಿ ಅಷ್ಟೇ. ನೀವು ಪ್ರತಿಭಟನೆ ಮಾಡಿ, ಕಣ್ ಕಡೆ 50 ಜನ ಸೇರಿಸ್ಕೊಂಡ್ರೆ ಆಯ್ತಪ್ಪ. ಎಷ್ಟು ಜನ ಇದ್ದಾರೆ ಕಾಂಗ್ರೆಸ್ಸಲ್ಲಿ? ಒಂದು 70 ಜನ ಇರ್ತಾರೆ, 100 ಜನ ಇರ್ತಾರೆ. ನೀವು 100 ಜನ ಸೇರಿಸ್ಕೊಳ್ಳಿ, ನೀವು ಮಾಡಿ, ಯಾರು ಬೇಡ ಅಂತ. ನಿಮ್ದು ಒಂದಾಗಲಿ. ಎಸ್. ರಾಜ್ಯ ರಾಜಕೀಯದಲ್ಲಿ ಮತ್ತೆ ಪೆನ್ಡ್ರೈವ್ ಕೋಲಾಹಲ ಎದ್ದಿದೆ. ಅಬಕಾರಿ ಇಲಾಖೆಯಲ್ಲಿ ಲಂಚಾವತಾರ ಪ್ರಸ್ತಾಪಿಸಿದ ವಿಪಕ್ಷ ನಾಯಕ ಆರ್ ಅಶೋಕ್ ಪೆನ್ಡ್ರೈವ್ ತೋರಿಸಿ ಸರ್ಕಾರದ ವಿರುದ್ಧ ದಾಖಲೆಯ ಆಡಿಯೋ ಇದೆ ಅಂತ ಆರೋಪ ಮಾಡಿದ್ರು. ಇದು ಲೂಟಿ ಸರ್ಕಾರ, ಭ್ರಷ್ಟಾಚಾರ ಸರ್ಕಾರ ಅಂತ ವಾಗ್ದಾಳಿ ನಡೆಸಿದ್ರು. ಸುನಿಲ್ ಕುಮಾರ್ ಕೂಡ ಮಾತನಾಡಿ ಕೇರಳ, ತಮಿಳುನಾಡು, ಅಸ್ಸಾಂ ಚುನಾವಣೆಗೆ ಅಬಕಾರಿ ಲಂಚದ ದುಡ್ಡನ್ನು ಕಳಿಸಲು ಪ್ಲಾನ್ ಮಾಡಿದ್ದಾರೆ ಅಂತ ಆರೋಪಿಸಿದ್ರು. ಇದಕ್ಕೆ ಕಾಂಗ್ರೆಸ್ಸಿಗರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಈಶ್ವರಪ್ಪ ಕೇಸ್ ಪ್ರಸ್ತಾಪಿಸಿ ಮುಖ್ಯಮಂತ್ರಿ ಯಾಕೆ ಸಚಿವ ತಿಮ್ಮಾಪುರ್ ರಾಜೀನಾಮೆ ಪಡಿತಿಲ್ಲ ಅನ್ನುವಂಥ ಪ್ರಶ್ನೆಯನ್ನು ಎತ್ತಿದ್ರು. ಚರ್ಚೆಗೆ ಬಿಗಿಪಟ್ಟು ಹಿಡಿದಂತಹ ಬಿಜೆಪಿ ಮತ್ತು ಜೆಡಿಎಸ್ ಸದಸ್ಯರು ಸದನದ ಬಾವಿಗಿಳಿದು ಧರಣಿ ಕೂಡ ಮಾಡಿದ್ರು. ಇದರಿಂದ ಸಿಟ್ಟಿಗೆದ್ದಂತಹ ಸಚಿವ ತಿಮ್ಮಾಪುರ್ ನನ್ನ ಮೇಲಿನ ಆರೋಪ ಎಲ್ಲ ಸುಳ್ಳು, ನಾನು ಚರ್ಚೆಗೆ ತಯಾರಿದ್ದೀನಿ ಅಂದ್ರು. ಗದ್ದಲ ಜೋರಾಯಿತು. 10 ನಿಮಿಷ ಕಲಾಪವನ್ನ ಸ್ಪೀಕರ್ ಮುಂದೂಡಿದ್ರು. ಇದಕ್ಕೂ ಮುನ್ನ ಮಾತನಾಡಿದಂತಹ ಸಚಿವರು ಆಡಿಯೋ ನಕಲಿ ಇರಬಹುದು, ನಂದೇನು ತಪ್ಪಿಲ್ಲ, ನನ್ನ ವಿರುದ್ಧ ಷಡ್ಯಂತ್ರ ಆಗಿದೆ, ನನ್ನ ಟಾರ್ಗೆಟ್ ಮಾಡಲಾಗಿದೆ, ಶೀಘ್ರ ಇದೆಲ್ಲವನ್ನು ಬಿಚ್ಚಿಡ್ತೀನಿ ಅಂದ್ರು. ಉಪಯೋಗಿಸ ಮಾಡಿ ಈಗ ಪ್ರತಿಪಕ್ಷ ನಾಯಕರೇ ಭಾಳ ಜನರದ್ದು ಆಡಿಯೋ ಬರ್ತದೆ, ನಿಂದು ಆಡಿಯೋ ಬದುಕಲ್ಲ, ನಿನ್ನ ಮೇಲೆ ಏನು ಎನ್ಕ್ವೈರಿ ಮಾಡಕತ್ತೆ. ಇಂಥದ್ದೆಲ್ಲ ಕ್ರಿಯೇಟ್ ಮಾಡಿ ನಮ್ಮ ತೇಜೋವಧಿ ಮಾಡೋಕ್ಕೊಂದು ಕುತಂತ್ರ ನಡೀತಾ ಇದೆ. ತಪ್ಪಾದರೆ ನಾನು ಒಂದು ಕ್ಷಣ ಇರೋದಿಲ್ಲ. ತಿಮ್ಮಾಪುರ್ನ ಹೆಸರಲ್ಲಿ ದರ್ರೇ ಕಂಡಿಡಿಯೋದು ಹೆಂಗೆ? ತನಿಖೆ ಕೊಡ್ಬೇಕು. ತಪ್ಪಾಗಿದ್ದರ್ರೇ ಕಂಡಿಡಿಯೋದು ಹೆಂಗೆ? ಹೇಳ್ಬಿಟ್ರೆ ಮುಗ್ದೋಯ್ತಾ? ತನಿಖೆ ನೀವು ಹೇಳ್ಬಿಟ್ರೆ ದರ್ರೇ ಅಂದ್ಬಿಟ್ರೆ ದರ್ರೆ ಆಗಲ್ವೇ? ಬೇರೆಯವ್ರ ವಿಷಯದಲ್ಲಿ ದಿ ಪ್ರಾಬ್ಲಮ್ ವಿತ್ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಇಟ್ ಇಸ್ ದಿ ಮೋಸ್ಟ್ ಕರಪ್ಟ್ ಡಿಪಾರ್ಟ್ಮೆಂಟ್ ವಿಚ್ ಎವ್ರಿಬಡಿ ನೋಸ್. ಎಲ್ಲರಿಗೂ ಗೊತ್ತಿರೋದು. ಹಾಗಾಗಿ ನಿಮ್ಮ ಮೇಲೆ ಟ್ರಸ್ಟ್ ಇಲ್ಲ ಯಾರಿಗೂ ಟ್ರಸ್ಟ್. ಓಕೆ. ನಂಬರ್ 2, ಅದು ಆಡಿಯೋ ಏನದು ನಕಲಿ ನಿಮ್ಮೆಲ್ಲೂ ಬಂದ್ಬಿಡ್ಬೋದು. ನಮ್ಮೇಲೆ ಯಾಕೆ ಬರ್ತದೆ? ಕಪಾಳ ಕೊಡ್ದು ಬಿಡ್ತೀನಿ ಬಂದಿಗಿಂದ್ರೆ ಯಾವನಾರುವೆ. ಪಕ್ಕದಲ್ಲಿ ಪೊಲೀಸ್ ಸ್ಟೇಷನ್ ಇದೆ, ಫಸ್ಟ್ ಹೋಗಿ 10 ನಿಮಿಷದಲ್ಲಿ ಕೊಡ್ತೀನಿ ದೂರನ್ನು. ನೀವು ಯಾಕೆ ಕೊಡಲಿಲ್ಲ? ಕೊಟ್ಟಿದ್ದೀನಿ ನಾನು ಒಂದು 4-5 ಕೇಸಲ್ಲಿ ಈಗ ಈ ಥರ ಮಾಡಿದವ್ರಿಗೆ. ನಾನೇನು ಬಿಟ್ಟು ಇಲ್ಲ. ನೀವು ಯಾಕೆ ಕೊಡಲಿಲ್ಲ? ಯಾವತ್ತು ಬಂದಿದ್ದು ನಕಲಿ ಆಡಿಯೋ, ಸೋಕಾಳ್ ನಕಲಿ ಆಡಿಯೋ? ನಿಮ್ಮ ಪ್ರಕಾರ ಇಲ್ಲಿವರೆಗೂ ಏನು ಮಾಡ್ತಿದ್ರಿ? ಕಣ್ಣು ಮುಚ್ಕೊಂಡು ಧ್ಯಾನ ಮಾಡ್ತಿದ್ರಾ ಮಿನಿಸ್ಟ್ರು? ಯಾಕೆ ಕೊಡಲಿಲ್ಲ ದೂರನ್ನ? ನಕಲಿ ಆದರೆ ಏನು ಮಾಡಬೇಕು? ಒಬ್ಬ ವ್ಯಕ್ತಿ ಯಾವತ್ತೂ ಕಂಪ್ಲೇಂಟ್ ಕೊಡಬೇಕು, ಯಾವಾಗ ಟಕ್ಕಂತ ಕೊಡಬೇಕಲ್ಲ. ಹೌದು. ಏನು ಮಾಡ್ತಿದ್ರಿ? ಈಗ ನಕಲಿ ಅಂತ ಜ್ಞಾನೋದಯ ಆಯ್ತಾ ನಿಮಗೆ? ದಟ್ ಈಸ್ ನಾಟ್ ದ ವೇ.
ಹಂಗಾಗ್ಬಿಟ್ಟು ನಾನು ಈ ಮಂತ್ರಿ ದುಡ್ಡು ತೊಗೊಂಡಿದ್ದಾರೆ ಅಂತ ನಾನು ಹೇಳಿಲ್ಲ, ನನಗೆ ಆದ್ರೆ ಗೊತ್ತಿಲ್ಲ. ಆರೋಪ ಬಂದಾಗ ಫೇಸ್ ಮಾಡ್ಬೇಕಾದ್ರೆ ಫೇಸ್ ಮಾಡಬೇಕು, ನಾನು ಮಾಡೇ ಇಲ್ಲ. ಅದಾಗಿದ್ದರೆ ಅಂದ್ಬಿಟ್ರೆ ದರೆ ಕಂಡಿಡಿಯವನೇ ಅವನು ದರೇನಾ. ಆಮೇಲೆ ಆಡಿಯೋಗಳನ್ನ ಪ್ರೂವ್ ಮಾಡೋದು ಕಷ್ಟ ಆಗುತ್ತೆ ಸರ್. ದ್ಯಾಟ್ ಈಸ್ ಟ್ರೂ, ಐ ಅಗ್ರಿ. ಆಡಿಯೋಗಳು ಪ್ರೂವ್ ಆಗೋದು ಕಷ್ಟ. ನಾಳೆ ಮುಂದಕ್ಕೆ ಹೋಗ್ತಾ ಹೋಗ್ತಾ ಇವತ್ತು ಬರ್ತಿರೋ ಟೆಕ್ನಾಲಜಿಗಳಲ್ಲಿ ವಿಡಿಯೋನೂ ಪ್ರೂವ್ ಮಾಡೋದು ಕಷ್ಟ ಆಗಬಹುದು. ಸೊ ಇವೆಲ್ಲ ಏನು ಮಾಡೋಕ್ಕಾಗಲ್ಲ. ಕೆಲವು ಸರಿ ತಂತ್ರಜ್ಞಾನ ಒಳ್ಳೆಯದನ್ನು ಮಾಡಿಕೊಡುತ್ತೆ, ಕೆಟ್ಟದ್ದನ್ನು ಮಾಡಿಕೊಡುತ್ತೆ. ದುಷ್ಟರು, ಕಚಡಗಳು, ಲಫಂಗರಿಗೆಲ್ಲ ಆಯ್ತಪ್ಪ, ಯಾವ ಪಕ್ಷದಲ್ಲಾರು ಇರಲಿ ಲಫಂಗರು ಅವರೇ ಬಳಸಿರೋ ಪದ ತಾನೆ. ಸದನದಲ್ಲಿ ಕಿತ್ತಾಕ್ಲಿಲ್ವಾ ಅದನ್ನು? ಕಿತ್ತಾಕಿದಾರ? ಆ ಪದಗಳು ತೆಗೆದಿದ್ದಾರಾ? ಹಂಗಾರೆ ಸಾರಿ, ಹಂಗಾರೆ ನಾನು ಐ ಶುಡ್ ನಾಟ್ ಹ್ಯಾವ್ ಯೂಸ್ಡ್ ಇಟ್. ಬಳಸಿರೋದು ಹೌದು, ಅಲ್ಲ ಬಳಸಿರ್ಬೋದು, ನಾನು ಬಳಸಬಾರ್ದಾಗಿತ್ತು. ಏನಿಯೋ, ಹಾಗಾಗಿ ಲಾಭ ಆಗುತ್ತೆ ಭಾಳ ಜನಕ್ಕೆ ಟೆಕ್ನಾಲಜಿಯಿಂದ. ಎಸ್. ಆಮೇಲೆ ಇವರು ಹೇಳ್ತಾರೆ ಮಂತ್ರಿ, ನಾನೆಲ್ಲ ಶೀಘ್ರವಾಗಿ ಬಿಚ್ಚಿಟ್ಬಿಡ್ತೀನಿ ಅಂತ. ಸೊ ಈಗ ಬಿಚ್ಚಿಡೋದ್ರಲ್ಲಿ ಇನ್ನೊಬ್ಬ ಮಂತ್ರಿನಾ? ಎಲ್ಲ ಬರೀ ಬಿಚ್ಚಿಡೋ ಮಂತ್ರಿಗಳೇ ಆಗ್ಬಿಟ್ರಪ್ಪ. ಕಟ್ಟಿಡೋ ಮಂತ್ರಿಗಳು ಯಾರೂ ಇಲ್ಲ, ಎಲ್ಲ ಬರೀ ಬಿಚ್ಚಿಡೋ ಮಂತ್ರಿಗಳು. ಏನು ಮಹಾಭಾರತದ ಇನ್ಫ್ಲೂಯೆನ್ಸ್ ಅಪ್ಪ. ಥೋ. ಎಸ್. ಇಲ್ಲ ದಿನ. ಹಾಂ